ನೀವು ನೋಡ್ತಾ ಇದ್ದು ಅಕ್ಷರ ಪೇಜ್ ಎಲ್ಲ ಕೊಡ್ತಾ ನಿಮಗೆ ಸ್ವಾಗತ ಸುಸ್ವಾಗತ. ಪಟ್ಟ ನೋಡ್ಬೋದು, ಓದ್ ವಿಡಿಯೋದಲ್ಲಿ ಹಾಕಿದ್ದಕ್ಕಿಂತ ಇವಾಗ ತುಂಬ ಚೆನ್ನಾಗಿದೆ. ಇನ್ನೊಂದು ಪಟ್ಟ ಎಲ್ಲೋಯ್ತು ಅಂತ ಬಿಡೋ ಕೇಳೋದಾದರೆ, ಇಲ್ಲ ಇದೆಯಪ್ಪ ಇನ್ನೊಂದು ಪಟ್ಟನ. ನೀರು ಸೈಡ್ಗೆ ತಿಕ್ತಾ ಇದ್ದೀನಿ, ತುಂಬ ಗಲೀಜಾಗಿದೆ. ಇವು ಮಾಡಲು ತಿಂದಿಲ್ಲ ಪೂರ್ತಿ, ತಿನ್ಕೊಳಂಗಿದ್ರೆ ತಿನ್ಕೊಳ್ಳಿ. ಇವು ಇನ್ನೊಂದು 10 ಡೇಸ್ ಒಳಗಡೆ ಇವತ್ತು ಬೇಬಿಸು ಬಂದುಬಿಡುತ್ತೆ. ಒಂದು 8-9 ಡೇಸ್ ಒಳಗಡೆ ಇವು ಬ್ರೀಡಿಂಗ್ ಮಾಡ್ತಾವೆ. ಮೊಟ್ಟೆ ಕಣಕ್ಕೆಲ್ಲ ನೋಡ್ಬೋದು, ಪಲಾವ್ ಎಲ್ಲ ಎತ್ಕೊಂಡ್ಬಂದವೆ. ಒಟ್ಟಿನಾಗ ಇವು ಒಂದು 2 ದಿವಸದೊಳಗಡೆ ಮೊಟ್ಟೆ ಇರ್ತವೆ. ಇನ್ನು ಇಟ್ಕೊಳ್ಳೋದಾದರೆ ಇದು ತುಂಬ ಆ್ಯಕ್ಟಿವ್ ಆಗಿದೆ. ಇತ್ತೇನಪ್ಪ ಟಾಪಿಕ್ ಅಂದರೆ, ನಾವು ಅಕ್ಕಿನ ಆರಿಸ್ಕೊಳಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕು ಮತ್ತು ಅಕ್ಕಿ ಪ್ರಾಪರಾಗಿ ಆಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಫುಡ್ಡು ಕಡೆ ಹೋದರೆ ನಂಗೆ ಫುಡ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಡ್ ಬಗ್ಗೆ ಹೇಳ್ಕೊಡ್ತೀನಿ. ತಿರ್ಗಾ ಅಕ್ಕಿ ಆಡಬೇಕು ಅಂದರೆ ಈ ವಿಂಗ್ಸ್ ಏನಿರುತ್ತೆ, ಫ್ರಂಟ್ ಮತ್ತು ಬ್ಯಾಕು ಅವು ಚೆನ್ನಾಗಿರಬೇಕು. ಫೆದರ್ಸು ನೋಡ್ಬೋದು, ಇದ್ರದ್ದು ಫುಲ್ ರೆಕ್ಕೆ ಈ ಥರ ಪೂರ್ತಿ ರೆಕ್ಕೆ ಇಡಬೇಕು, ಒಂದೊಂದೇ ಇಡಬಾರ್ದು. ಒಂದೇ ಒಂದು ಉದ್ರೋಗಿದ್ರು ಸಮೇತ ಏನಾಗುತ್ತೆ ಬ್ರೋ ಅಂತ ಕೇಳೋದಾದರೆ ಒಂದೇ ಒಂದು ಪುಕ್ಕ ಸಮೇತ ಇಂಪಾರ್ಟೆಂಟು. ಇವಾಗ ಅದೇ ನೀವು ಗಾಳಿಪಟದಲ್ಲಿ ಒಂದು ಸ್ವಲ್ಪ ತೂತಿಕ್ಬಿಟ್ಟು ಆಡ್ಸ್ರಪ್ಪ ಅಂದರೆ, ಒಂದು ಮಿನಿಮಮ್ ಒಂದು ಇಷ್ಟಾಗಲ ಆಗಲಿ, ಈ ಕೀ ಎಷ್ಟಿದೆ ಅಷ್ಟು ದಪ್ಪ ಹೋಲ್ಡ್ ಮಾಡಿಬಿಟ್ಟು ಆಡಿಸಿ, ಆಡುತ್ತಾ ಹೆಂಗೋ ನೋಡಿ. ಅದು ಆಡೋದಿಲ್ಲ, ಯಾಕೆಂದರೆ ಏನೋ ಅಲ್ಲಿ ಮಧ್ಯದಿಂದ ಹೋಗ್ತಾ ಇರುತ್ತೆ, ಅದರಿಂದ ಅದು ಕೆಳಗಡೆಗೆ ಬಂದುಬಿಡುತ್ತೆ. ಅಕ್ಕಿ ಅಷ್ಟೇ ಅಲ್ಲ, ಗಾಳಿಪಟನೂ ಅಷ್ಟೇ. ಇದೇ ಥರ ಅಕ್ಕಿಯಲ್ಲೂ ಅಷ್ಟೇ, ನೀವು ಒಂದೇ ಒಂದು ರೆಕ್ಕೆ ಮಿಸ್ ಆಗೈತೆ ಅಂದರೂ ಸಮೇತ ಅಕ್ಕಿ ಕೆಳಗಡೆಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಟೂರ್ನಮೆಂಟ್ಗೆ ಬಿಡೋರು ರೆಕ್ಕೆ ಕೊಡ್ತಾರೆ. ಯಾಕೆ ಅಂದರೆ ಅವೆಲ್ಲ ರೆಕ್ಕೆ ಒಂದಕ್ಕಿಂತ ಪ್ರಾಪರಾಗಿ ಬರಲಿ ಅಂದ್ಬಿಟ್ಟು, ಆಗೆಲ್ಲ ರೆಕ್ಕೆನೂ ಹೊಸದಾಗಿರುತ್ತೆ. ಹಳೆ ರೆಕ್ಕೆ ಯಾವೂ ಇರೋಲ್ಲ ಉದ್ರೋಗೋ ಅಂಥವು, ಅದರಿಂದ ಕೊಡ್ತಾರೆ. ಇದ್ರೆಲ್ಲ ರೆಕ್ಕೆ ನಿಮಗೆ ಪ್ರಾಪರಾಗಿದ್ದು ಆಡಿಸ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ಗಾಳಿಪಟದಲ್ಲಿ ಹೆಂಗೆ ಮೇಂಟೈನ್ ಮಾಡಬೇಕು, ಏರಲ್ಲಿ ಯಾವ ಕಡೆ ಗಾಳಿ ಬೀಸಿದಾಗ ಯಾವ ಕಡೆ ಆಡಿಸ್ಬೇಕು ಅನ್ನೋದು ಗೊತ್ತಿರೋರು ತುಂಬ ಚೆನ್ನಾಗಿ ಆಡಿಸ್ಕೊತಾರೆ. ಹಂಗೆ ಅಷ್ಟೇ ಅಕ್ಕಿನ ಆಡಿಸ್ಕೊಳ್ಳೋರು ಆಡಿಸ್ಬೋದು. ಅಂದರೆ ಚೆನ್ನಾಗಿ ನೋಡ್ಕೊಂಡೋರು ಅವ್ರ ಹತ್ರ ಅಕ್ಕಿ ಜಾಸ್ತಿ ಹೊತ್ತಾಡುತ್ತೆ. ಈ ಮಾಮೂಲಿಯಾಗಿ ಸುಮ್ಮನೆ ನೋಡ್ಕೊಂಡೋರು ಬಿಡು ಯಾವಾಗಾದರೂ ಆಡಿಸೋದು, ಟೂರ್ನಿಮೆಂಟ್ಗಿದ್ದಾಗ ಆಡಿಸೋದು ಆಡ್ತೈತೆ ಅಷ್ಟೇ ಅಂದ್ಕೊಂಡಿರೋರು ಅದು ಹಂಗೆ ಬೇಗ ಬಂದುಬಿಡುತ್ತೆ ಕೆಳಗಡೆ. ಅದರಿಂದ ಇವಾಗ ಯಾರು ಗಾಳಿಪಟ ಚೆನ್ನಾಗಿ ಆಡಿಸ್ತಾರೋ ಆ ಥರ ಅಕ್ಕಿಯಲ್ಲೂ ಸಮೇತ ಯಾರು ಅಕ್ಕಿನ ಚೆನ್ನಾಗಿ ನೋಡ್ಕೊತಾರೋ, ಯಾರು ಅಕ್ಕಿನ ಚೆನ್ನಾಗಿ ಆಡಿಸ್ಕೊತಾರೋ ಅವರೇ ಗೆಲ್ತಾರೆ. ಆ ಥರ ಅಕ್ಕಿನ ಚೆನ್ನಾಗಿ ಆಡಿಸ್ಕೋಬೇಕು. ಆ ಥರ ಒಂದೇ ಒಂದು ರೆಕ್ಕೆನೂ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅಲ್ಲ. ನೋಡ್ಬೋದು ಪಿಲ್ಲೆ ಮೇಲೆ ಕೂತ್ಕೊಬಿಟ್ಟದೆ. ಆ ಥರ ಒಂದೊಂದು ರೆಕ್ಕೆ ಸಮೇತ ತುಂಬ ಇಂಪಾರ್ಟೆಂಟು. ತಿರ್ಗಾ ಬರೀ ವಿಂಗ್ಸಲ್ಲಿ ಅಷ್ಟೇ ಅಲ್ಲ, ಇದು ಟೇಲಲ್ಲಿ ಈ ಟೇಲ್ ಏನಿರುತ್ತೆ ಆ ಟೇಲಲ್ಲೂ ಸಮೇತ ಎಲ್ಲ ಪಕ್ಕಲು ಇಡಬೇಕು. ಆವಾಗಲೇ ಅಕ್ಕಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ಮುಂದೆ ರೆಕ್ಕೆ ಎಷ್ಟು ಇಂಪಾರ್ಟೆಂಟು, ಹಿಂದೆ ಬ್ಯಾಲೆನ್ಸ್ ಮಾಡೋದಕ್ಕೆ ತಾಕೆನೂ ಅಷ್ಟೇ ಇಂಪಾರ್ಟೆಂಟು. ಅದರಿಂದ ತಾಕೆನೂ ಸಮೇತ ಒಬ್ಬೊಬ್ರು ಕೊಡ್ತಾರೆ. ಆಯ್ತಲ್ಲ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಇನ್ ನೆಕ್ಸ್ಟ್ ವಿಡಿಯೋ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗಾಯ್ಸ್. ಬಾಯ್ ಬಾಯ್.